ಹಾಯ್ ಫ್ರೆಂಡ್ಸ್, ಇಲ್ಲಿ ನಾವು ಸುಜಾತ ಸ್ಪಾ ಆ್ಯಂಡ್ ಸಲೂನ್ಗೆ ಬಂದಿದ್ವಿ. ಯಾಕಂದರೆ ಇಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ದು ಆಫರ್ ನಡೀಲಿಕತ್ತಿತ್ತು. ಜಸ್ಟ್ 99 ರುಪೀಸಿಗೆ. ಏನು ಆಫರ್ ಅಂತಂದರೆ ಒಂದು ಬೌಲ್ನಾಗ ಒಂದಿಷ್ಟು ಎಲ್ಲ ಚಿಟ್ಸ್ ಮಾಡಿ ಹಾಕಿರ್ತಾರೆ. ನಾವು ಜಸ್ಟ್ ಚೂಸ್ ಮಾಡ್ಬೇಕು ಯಾವುದು ಅಂತೇಳಿ. ಅದರೊಳಗೆ ಏನೂ ಬರ್ಬೋದು, ಹೇರ್ ಕಲರ್, ಫೇಸ್ ಡಿಟ್ಯಾನ್, ಫೇಶಿಯಲ್, ಹೇರ್ ಕಟ್ ಎಕ್ಸೆಟ್ರಾ ಏನೂ ಬರ್ಬೋದು. ಸೊ ನಮಗೆ ಫೇಸ್ ಡಿಟ್ಯಾನ್ ಬಂದಿತ್ತು. ಸೊ ಈಕಿ ಮಾಡಿಸ್ಕೊಳಿಕತ್ತಾಳ. ಸೊ ಲೆಟ್ ಸಿ ಏನಾಗ್ಯದ ಏನಿಲ್ಲ ನೋಡೋಣ ಅಂತ. ನೋಡಿದ್ರೆ ಈಕಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಾಳೆ. ಇಲ್ಲಿ ಎಲ್ಲ ಹಚ್ಚಿಸ್ಕೊಂಡು ನೀಟಾಗಿ, ಆಮೇಲೆ ಹೈಜಿನಿಕ್ ಆಗು ಇತ್ತು. ನೀಟಾಗಿ ಮಸಾಜ್ ಮಾಡಿದ್ರು, ಎಲ್ಲ ಕ್ಲೀನಾಗಿ ಮಾಡಿದ್ರು. ಆಮೇಲೆ ಮಾಯ್ಶ್ಚರೈಸರ್ ಹಚ್ಚಿದ್ರು, ಎಲ್ಲ ಬ್ರ್ಯಾಂಡೆಡ್ ಆಗಿ ಯೂಸ್ ಮಾಡ್ಯಾರ. ಸೊ ನೀಟಾಗಿ ಹೆಡ್ ಮಸಾಜ್ ಅಂದರು ಅಮ್ಮ ನೋಡೋರಿಗೆ ಎಷ್ಟು ರಿಲ್ಯಾಕ್ಸ್ ಆಗಿತ್ತು ಅಂದ್ರೆ ಅಷ್ಟು ರಿಲ್ಯಾಕ್ಸ್ ಆಗಿತ್ತು. ಇಷ್ಟೊತ್ತನ ನಾ ಮಾಡಿಸ್ಕೊಂಡೆ. ನನ್ನ ಫೇಸ್ ಲಿಟ್ರಲಿ ಭಾಳ ಕ್ಲಿಯರ್ ಆಯಿತು. ನನಗೆಲ್ಲ ಸ್ಟ್ರೆಸ್ ಫೀಲ್ ಆಗ್ಲಿತ್ತಿತ್ತು ಡ್ಯೂ ಟು ಕಾಲೇಜ್ ವರ್ಕ್ಸ್. ಬಟ್ ಈಗ ನಾ ಎಷ್ಟು ರಿಲ್ಯಾಕ್ಸ್ ಆಗೀನಿ. ಈಗ ಈಕಿ ಮಾಡಿಸ್ಕೊಲಿಕತ್ತಾಳ. ನಂದು ರಿಲ್ಯಾಕ್ಸೇಷನ್ ನೋಡಿ ಈಕಿನೂ ಮಾಡಿಸ್ಕೊಂಡ್ಲು ಫೇಸ್ ಡಿಟಾನ. ಸೊ ಎಲ್ಲ ಮುಗಿಸ್ಕೊಂಡು ಮಮ್ಮ ಕಡೆ ಜಿದ್ದು ಮಾಡಿ ಆಮೇಲೆ ಎಲ್ಲರೂ ಸೇರಿ ಪಿಜ್ಜಾ ತಿನ್ಲಿಕ್ಕೆ ಹೋದ್ವಿ. ಪಿಜ್ಜಾ ತಿಂದ್ಮೇಲೆ ಅಂದ್ರೂ ಹೊಟ್ಟೆ ತುಂಬಿಲ್ಲ, ರೆಸ್ಟೋರೆಂಟಿಗೆ ಬಂದ್ವಿ. ಈಕಿ ನಮಗೆ ಹೇಳ್ಕೊಡ್ಲಿಕತ್ತಾಳ ಟಿಶ್ಯೂ ಪೇಪರ್ಲಿಂತ ಹೆಂಗೆ ಮುತ್ತಿ ಒರೆಸ್ಕೋಬೇಕು, ಅದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡು. ಇಷ್ಟೆಲ್ಲ ಆದಮೇಲೆ ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ. ನೀಟಾಗಿ ಸರಿಯಾಗಿ ಜಡ್ದು ಫುಲ್. ಈಕಿ ಒಂದು ಹುಚ್ಚುರಾಟ ಮಾಡ್ಲಿತ್ತಾಳೆ. ಸೋಪ್ ಟಿಶ್ಯೂ ಪೇಪರ್ನಾಗ ತೊಗೊಂಡು ಹೊಂಟಾಳೆ. ಅದು ಯಾಕೆ ಏನು ಮಾಡ್ಲಿತ್ತಾಳೆ ನನಗೂ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್.